ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದೇ ಹಿಟ್ಟಿಂದ 3 ಥರ ಚಕ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ವಿತಿನ್ ಹಾಫ್ ಆನ್ ಅವರ್ ಮಾಡ್ಕೊಳ್ಬೋದು ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮೆಥಡಲ್ಲಿ ಮಾಡೋದ್ರಿಂದ. ಇಲ್ಲಿ ನಾನು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಅಂಗಡಿ ಹಿಟ್ಟು ತಗೊಳ್ಬೋದು. ನಾವು ಮನೆಯಲ್ಲಿ ಬೀಸಿಸಿರೋಂಥ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀವಿ. ಈಗ ರುಚಿಗೆ ತಕ್ಕದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರು ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೇನು ಖಾರ ಇರಲ್ಲ, ಕಲರ್ ಮಾತ್ರ ಇರುತ್ತೆ. ಈಗ ಮನೆ ಖಾರದ ಪುಡಿನ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಅಂಗಡಿದು ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು. ಒಂದು 1/4 ಸ್ಪೂನಷ್ಟು ಓಂಕಾಳು ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ, ಬಿಳಿ ಎಳ್ಳು. ಈಗ ಇದನ್ನು ಒಂದು ಟೈಮ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಕಡೆ ನಾನು ಒಂದು 7 ಸ್ಪೂನಷ್ಟು ಟೀ ಸ್ಪೂನಲ್ಲಿ 7 ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯಿಸ್ಕೊಂಡಿದ್ದೀನಿ. 1/4 ಕಪ್ ಹಿಟ್ಟಿಗೆ ಇಷ್ಟೇ ಸಾಕು ಎಣ್ಣೆ. ನೀವು ಎಣ್ಣೆ ಇಲ್ಲಾಂದರೆ ಬಟರ್ನ ಯೂಸ್ ಮಾಡ್ಬೋದು. ಎರಡರಲ್ಲಿ ಯಾವುದಾದ್ರೂ ಕಾಯಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಎಣ್ಣೆ ಯೂಸ್ ಮಾಡಿದ್ದೀನಿ, ಬೆಣ್ಣೆ ಹಾಕ್ಕೊಂಡಿಲ್ಲ. ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಟೈಮು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಬಿಸಿನೀರು ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ಹಿಟ್ಟನ್ನು ಬಿಸಿನೀರಲ್ಲಿ ಕಲಿಸೋದ್ರಿಂದ ನಿಮಗೆ ಚಕ್ಲಿ ಅನ್ನೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಸ್ಟೋರ್ ಮಾಡಿ ಇಟ್ಟರೂ ಚಕ್ಲಿ ಬಂದುಬಿಟ್ಟು ನಿಮಗೆ ಇದಾಗಲ್ಲ, ಸ್ಮೂತಾಗಿ ಸಾಫ್ಟ್ ಆಗಲ್ಲ, ಕ್ರಿಸ್ಪಿನೇ ಇರುತ್ತೆ. ಯಾವ ರೀತಿ ಮಾಡಿರ್ತೀರೋ ಅದೇ ರೀತಿ ಕ್ರಿಸ್ಪಿಯಾಗೇ ಇರುತ್ತೆ. ಆರಾಮಾಗಿ ನೀವು ಒಂದು 15 ದಿನ ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಬಿಸಿನೀರಲ್ಲೇ ಕಲಿಸ್ಕೊಂಡ್ರೆ ಕ್ರಿಸ್ಪಿ ಅನ್ನೋದು ನಿಮಗೆ ಎಷ್ಟು ದಿನ ಇಟ್ಟು ತಿಂದ್ರೂ ಕ್ರಿಸ್ಪಿ ಅನ್ನೋದು ಹಂಗೆ ಇರುತ್ತೆ. ಈಗ ನಾನು ನೀರು ಬಂದುಬಿಟ್ಟು ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ತುಂಬ ನೀರಂಗೂ ಆಗಬಾರ್ದು, ಒಂದು ಹದವಾಗಿದ್ದರೆ ನಿಮಗೆ ಚಕ್ಲಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದು ರೆಡಿ ಆಗಿದೆ ಹಿಟ್ಟು. ಅಕಸ್ಮಾತ್ ಏನಾದರೂ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ನನಗೊಂದು ಹದವಾಗಿ ಬಂದೈತೆ, ಸೊ ನಾನು ನೀರೇನು ಆ್ಯಡ್ ಮಾಡಿಲ್ಲ. ನಿಮಗೇನಾದರೂ ಹಿಟ್ಟು ತೀರಾ ಗಟ್ಟಿ ಅನಿಸಿದ್ರೆ ಬಿಸಿನೀರನ್ನೇ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಪ್ಲೇಟ್ಸ್ ಚೇಂಜ್ ಮಾಡ್ತಾ ಇದ್ದೀನಿ. ಹಿಟ್ಟು ಒಂದೇ, ಬಟ್ ಪ್ಲೇಟ್ಸ್ ಚೇಂಜ್ ಮಾಡಿ ನಾನು ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಳಗಡೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಚಕ್ಲಿ ರೌಂಡ್ ಅದೇನು ಸುಡ್ತೀರೋ ಆವಾಗ ಈಸಿಯಾಗಿ ಬಂದರೆ ನಿಮಗೆ ಚಕ್ಲಿ ಅನ್ನೋದು ತುಂಬಾ ಟೇಸ್ಟಿಯಾಗಿ ಕರೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಹಾಕ್ತಾ ಇದ್ದೀನಿ. ಒಂದೆರಡು ಚಕ್ಲಿ ಮಾಡಿಕೊಂಡು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಉಪ್ಪು ಮತ್ತು ಖಾರ ಕಡಿಮೆ ಅನಿಸಿದ್ರೆ ನೀವು ಮತ್ತೆ ಒಂಚೂರು ಉಪ್ಪು ಖಾರ ಮಿಕ್ಸ್ ಮಾಡಿನೂ ಹಿಟ್ಟನ್ನು ಇನ್ನೊಂದು ಸರಿ ನಾದ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ. ಮತ್ತು ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈಗ ಎಣ್ಣೆ ಕಾದಿದೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಈಗ ಎಣ್ಣೆಗೆ ನಾವು ಹಾಕ್ಕೊಂಡಿರೋಂಥ ಚಕ್ಲಿನ ಎಣ್ಣೆಲಿ ಬಿಡ್ತಾ ಇದ್ದೀನಿ. ಫಸ್ಟ್ ಒಂಚೂರು ಹಿಟ್ಟನ್ನು ಹಾಕಿ ಎಣ್ಣೆ ಕಾದಿದೆಯೋ ಇಲ್ವಾ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಸೊ ಈಗ ಚಕ್ಲಿನ ಹಾಕ್ತಾ ಇದ್ದೀನಿ ಒಂದೊಂದೇ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಮೇಲ್ಗಡೆ ಕಲರ್ ಬರುತ್ತೆ ಬಟ್ ಒಳಗಡೆ ಬೆಂದಿರಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಕ್ರಿಸ್ಪಿಯಾಗೂ ಬರುತ್ತೆ. ಈಗ ಇದಾಗಿದೆ. ಇದೇ ರೀತಿ ಇದೆಷ್ಟು ಬೇಕೋ ಅಷ್ಟನ್ನು ನಾನು ಚಕ್ಲಿ ನೆಕ್ಸ್ಟು ಪ್ಲೇಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಬಂದುಬಿಟ್ಟು ಪ್ಲೇಟಲ್ಲಿ ಏನು ಹಾಕೋಕ್ಕಾಗಲ್ಲ, ಡೈರೆಕ್ಟ್ ಎಣ್ಣೆಯಲ್ಲೇ ಹಾಕಬೇಕು ನಾವು.
ಸೊ ಡೈರೆಕ್ಟ್ ಎಣ್ಣೆಲೇ ಹಾಕಿದಾಗ ಅದು ಒಂದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ಪ್ಲೇಟ್ ಯೂಸ್ ಮಾಡಿದಾಗ ನಾವು ಡೈರೆಕ್ಟ್ ಎಣ್ಣೆಲೇ ಹಾಕಬೇಕು. ಮೀಡಿಯಮ್ ಫ್ಲೇಮ್ ಇರಬೇಕು, ಹೈ ಫ್ಲೇಮ್ ಇರಬಾರ್ದು. ಸೊ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನಾವು ಮಾಡ್ಕೊಳ್ಬೋದು. ಈ ಡಿಸೈನಲ್ಲಿ ಪ್ಲೇಟ್ಸ್ ಮಾತ್ರ ಚೇಂಜ್ ಆಗುತ್ತೆ, ಹಿಟ್ಟು ಸೇಮೇ ಇರುತ್ತೆ, ಟೇಸ್ಟ್ ಎಲ್ಲನೂ ಸೇಮ್ ಅದೇ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇದು ಇನ್ನೊಂದು ಟ್ರಿಪ್ಪು ನಾನು ಹಾಕ್ಕೊಂಡಿರೋದು. ಈಗ ನೆಕ್ಸ್ಟ್ ಪ್ಲೇಟ್ ಬಂದುಬಿಟ್ಟು ಈ ರೀತಿದು ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಇದು ಪ್ಲೈನ್ ಬರುತ್ತೆ. ಇದು ನಾವೇನು ಡೈರೆಕ್ಟ್ ಏನು ಹಾಕೋದಿರಲ್ಲ, ಒಂದು ಸೌಟ್ ಮೇಲೆ ಏನಾದರೂ ಎಣ್ಣೆ ಅಪ್ಲೈ ಮಾಡಿ ಹಾಕ್ಕೊಂಡು ಈ ರೀತಿ ಎಣ್ಣೆಲೇ ನಿಧಾನಕ್ಕೆ ಬಿಟ್ಕೊಳ್ಳಿ. ಈ ರೀತಿ ನಿಧಾನಕ್ಕೆ ಬಿಡೋದ್ರಿಂದ ಬೆಸ್ಟು. ಮತ್ತು ಅದು ನಾವು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ಎಣ್ಣೆಗೆ ಬಿಡೋಕ್ಕೆ ಈಸಿ ಆಗುತ್ತೆ. ವಿತಿನ್ ಹಾಫ್ ಆನ್ ಅವರ್ ನಿಮಗೆ ಈ 3 ಟೈಪ್ ಆಫ್ ಚಕ್ಲಿ ರೆಡಿ ಆಗುತ್ತೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ. ಈಗ ಚಕ್ಲಿ ಫುಲ್ ಆದಮೇಲೆ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತ. ಹಿಂಗೆ ಮುರಿದಾಗ ನಮಗೆ ಕ್ರಿಸ್ಪಿ ಅನ್ನೋದು ಚೆನ್ನಾಗಿ ಬಂದಿದೆ. ಸೊ 3 ತೋರಿಸ್ತಾ ಇದ್ದೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.